ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಸೊ ಈ ಪ್ರೋಮೋ ರಿವ್ಯೂ ಮಾಡ್ಕೊಂಬರೋಣ ಮೊನ್ನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋಣ ಮರಿಬೇಡಿ. ಬನ್ನಿ ಇವಾಗ ಪ್ರೋಮೋ ರಿವ್ಯೂ ಮಾಡೋಣ. ಸೊ ಗೈಸ್, ಒಟ್ಟಿನಲ್ಲಿ ಬಿಗ್ ಬಾಸ್ನ ಫೈನಲ್ ಟಿಕೆಟ್ ಕಂಟೆಸ್ಟೆಂಟಲ್ಲಿ 4 ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. 4 ಜನ ರಜತ್ ಅವರು, ತ್ರಿವಿಕ್ರಮ್ ಅವರು, ಭವ್ಯಗೌಡ ಅವರು ಹಾಗೂ ನಮ್ಮ ಹನುಮಂತು ಅವರು. ಸೊ ಕಂಗ್ರ್ಯಾಚುಲೇಷನ್ಸ್ ಗೈಸ್. ಸೊ 4 ಜನ ಸೆಲೆಕ್ಟ್ ಆಗಿದ್ದಾರೆ. ಒಟ್ಟಿನಲ್ಲಿ ಗೈಸ್, ನಿಮ್ಗೆ ಅನ್ಸುತ್ತೆ ಈ 4 ಜನದಲ್ಲಿ ಯಾರು ಗೆದ್ಕೊಂಡು ಹೋಗ್ಬೋದು ಟಿಕೆಟ್ ಟು ಫಿನಾಲೆ? ಆ್ಯಂಡ್ ಎಸ್, ಈ ಪ್ರೋಮೋದಲ್ಲಿ ಒಳಗಡೆ ಇವತ್ತು ಮನೆ ಒಳಗಡೆ ಎಂಟ್ರಿ ಕೊಡೋದು ಯಾರಪ್ಪ ಅಂತಂದರೆ ಶರಣ್ ಅವರು ಮತ್ತು ಅದಿತಿ ಪ್ರಭುದೇವ್ ಅವರು ಲೈಕ್ ಒಂದು ಮೂವಿ ಪ್ರಮೋಷನ್ಗೆ ಈ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಇವತ್ತು. ಎಸ್, ಒಟ್ಟಿನಲ್ಲಿ ಗೈಸ್ ಅವರ ಸಮ್ಮುಖದಲ್ಲಿ ಈ ಒಂದು ಗೇಮ್ನ ನಡೆಯುತ್ತೆ ಅಂತಲೇ ಹೇಳ್ಬೋದು. ಸೊ ಇದೊಂದು ಆ್ಯಕ್ಚುಲಿ ಗೇಮ್ ಮಾತ್ರ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು. ಸೊ ಏನು ಗೇಮ್ ಅಂತಂದರೆ ಸೇಮ್ ಆರ್ಮಿ ಕ್ಯಾಂಪಿಂಗ್ ರೇಂಜಿಗೆ ಮಾಡಿದ್ದಾರೆ ಅಂತ ಹೇಳ್ಬೋದು. ರೋಪ್ ಕ್ಲೈಂಬಿಂಗ್ ಇರುತ್ತೆ. ಸೊ ಫಸ್ಟ್ ಏನಪ್ಪ ಅಂತಂದರೆ ಆದಷ್ಟು ಒಂದು 4 ರಿಂದ 5 ಕೀಗಳನ್ನ ಇಟ್ಟಿರ್ತಾರೆ. ಸೊ ಆ ಕೀಗಳನ್ನ ಫಸ್ಟ್ ಇವ್ರು ಕಲೆಕ್ಟ್ ಮಾಡಬೇಕು. ಆ ರೋಪ್ ಹತ್ರ ಲೈಕ್ 6 ಇರ್ತಾರೆ. ಆಮೇಲೆ ಬಂದು ಆ ಒಂದು ಕಿಜೋರಿ ಒಳಗಡೆ ಓಪನ್ ಮಾಡಬೇಕಾಗುತ್ತೆ. ಲಾಕ್ ಇರುತ್ತೆ, ಯಾವ್ದಾದ್ರು ಕೀಯಲ್ಲಿ ಓಪನ್ ಆಗ್ಬೋದು ಅದು. ಸೊ ನಿಮ್ಮ ಲಕ್ ಇತ್ತು ಅಂತಂದರೆ, ಟೈಮಿಂಗ್ಸ್ ಬೇಗ ಇತ್ತು ಅಂತಂದರೆ ಆ ಲಾಕ್ ಬೇಗ ಓಪನ್ ಆಗುತ್ತೆ. ಆ ಲಾಕ್ ಓಪನ್ ಮಾಡಿಬಿಟ್ಟು ಒಳಗಡೆ ಬಾವುಟ ಇಟ್ಟಿರ್ತಾರೆ. ಆ ಬಾವುಟನ ತಗೊಂಡು ಸಿಗಿಸ್ಕೊಂಡು ಮೇಲೆ ಹತ್ತಿ ಅಲ್ಲಿ ಹೋಗಿ ಬಿಗ್ ಬಾಸ್ ಅಂತ ಹೇಳ್ಬಿಟ್ಟು ಬಾವುಟ ಇದು ಮಾಡಬೇಕಾಗುತ್ತೆ. ಸೊ ಆ್ಯಕ್ಚುಲಿ ಇದು ಇಂಡಿವಿಜುವಲ್ ಆಗಿ ಗೇಮ್ ಆಡುವಂಥದ್ದು. ಸೊ ಮೊದಲು ಒಬ್ಬೊಬ್ಬರೇ ಹೋಗ್ತಾರೆ. ಸೊ ಯಾರು ಅತಿ ಹೆಚ್ಚು ಕಮ್ಮಿ ಟೈಮಿಂಗ್ಸಲ್ಲಿ ಅದೆಲ್ಲ ಮಾಡಿ ಲೈಕ್ ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾರೋ ಅವರು ಈ ಗೋಲ್ಡನ್ ಟಿಕೆಟ್ನ ಗೆದ್ಕೊಳ್ತಾರೆ ಅಂತ ಹೇಳ್ಬೋದು. ಸೊ ಗೈಸ್, ಈ ಪ್ರೋಮೋ ನೋಡ್ತಾ ಇದ್ರೆ ರೋಚಕವಾಗಿದೆ ಅಂತಲೇ ಹೇಳ್ಬೋದು. ಯಾರು ಗೆಲ್ತಾರೆ ಅಂತ ಲೈಕ್ ಇಲ್ಲಿ ಪ್ರಿಡಿಕ್ಟೇ ಮಾಡೋಕ್ಕಾಗ್ತಾರೆ, ಯಾಕಂತಂದ್ರೆ ಇದು ಟೈಮಿಂಗ್ ಮೇಲೆ ನಿಂತಿದೆ. ಸೊ ಇದು ಬಿಗ್ ಬಾಸ್ ಅವರೇ ಹೇಳೋಕ್ಕಾಗಲ್ಲ. ಯಾರು ಬೇಕಾದ್ರೆ ಕಮ್ಮಿ ಜಾಸ್ತಿ ಮಾಡ್ಬಿಟ್ಟು ಯಾರು ಬೇಕಾದ್ರೂ ಗೆಲ್ಸ್ಬೋದು. ಸೊ ಗೈಸ್, ನಿಮ್ಗೆ ಏನಿಸುತ್ತೆ ಈ ಒಂದು ಗೇಮಲ್ಲಿ ಹನುಮಂತ್ ಅವರು ತುಂಬ ಫಾಸ್ಟ್ ಇರ್ತಾರೆ. ಸೊ ಅವರಂತೂ ಕೋತಿತಾರೆ, ಅಲ್ಲಿ ಇಲ್ಲಿ ಎಗ್ರಿ ಓಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಪ್ರೋಮೋದಲ್ಲಿ. ಸೊ ನಿಮ್ಗೆ ಏನಿಸುತ್ತೆ ಯಾರು ಗೆಲ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ಒಟ್ಟಿನಲ್ಲಿ ಈ ಪ್ರೋಮೋ ಸಖತ್ತಾಗಿದೆ. ಆ್ಯಂಡ್ ಇವತ್ತಿನ ಎಪಿಸೋಡ್ ನೋಡಲೇಬೇಕು ಯಾರು ಗೆದ್ಕೊಂಡು ಹೋಗ್ತಾರೆ ಅಂತ. ಸೊ 4 ಜನನು ಟಫ್ ಕಾಂಪಿಟೇಟರ್ಗಳು. ಸೊ ಇದರಲ್ಲಿ ಒಂದು ಹುಡುಗಿ ಇದ್ದಾರೆ. ಸೊ ಅದು ನಮ್ಮ ಭವ್ಯಗೌಡ ಅವರು. ಆ್ಯಂಡ್ ನಿನ್ನೆ ಆ್ಯಕ್ಚುಲಿ ಮೋಕ್ಷಿತ್ ಅವ್ರಿಗೂ ಒಂದು ಈಕ್ವಲ್ ಆಪರ್ಚುನಿಟಿ ಇತ್ತು, ಗೆಲ್ಲಬೇಕಾಗಿತ್ತು. ಸೊ ಮೇ ಬಿ ನಿನ್ನೆ ಲಕ್ ಇಲ್ಲ ಅಂತ ಅನ್ಕೊಂತೀನಿ. ಯಾಕೆ ಅಂತಂದರೆ ಅವರಿಗೆ ಒಂದು ಬಾಲ್ ಕೂಡ ಸ್ಟಕ್ ಆಗಿರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಅವರು ಎಡವಟ್ ಮಾಡ್ಕೊಂಡ್ರು ಅಂತ ಅನ್ಸುತ್ತೆ. ಅಂದರೆ ಸ್ವಲ್ಪ ಗಾಬರಿ ಬಿದ್ದರು ಅಂತ ಅನ್ಕೊಂತೀನಿ. ಟಾಸ್ಕ್ ಆಡ್ಬೇಕಾದ್ರೆ ಪ್ರತಿ ಸತಿನೂ ಈ ಥರ ಗಾಬರಿ ಬೀಳೋದು ನಾವು ನೋಡಿದ್ದೀವಿ. ಬಟ್ ಅನ್ಫಾರ್ಚುನೇಟ್ಲಿ ಅವರು ಕೂಡ ಬರೋಕ್ಕಾಗಿಲ್ಲ. ನಾನು ಅನ್ಕೊಂಡೆ ಫಸ್ಟ್ 2 ಗೇಮ್ ಲೈಕ್ ಮಂಜಣ್ಣ ಅವ್ರದ್ದು ಏನು ಗೆದ್ದಿರ್ತಾರೋ ಆ ಗೇಮಲ್ಲಿ ನೀರಲ್ಲಿ ಇಬ್ಬರು ಕೂಡ ಸೆಲೆಕ್ಟ್ ಆಗಿರ್ತಾರೆ ಅಂತ ಅನ್ಕೊಂಡೆ. ಬಟ್ ಬಿಗ್ ಬಾಸ್ ಅವ್ರು ಇನ್ನೊಂದು ಟ್ವಿಸ್ಟ್ ಕೊಟ್ಬಿಟ್ಟು ಇಬ್ರಿಗೂ ಒಂದೊಂದು ಗೇಮ್ ಕೊಟ್ಟಿರ್ತಾರೆ. ಏನು ಮಾಡೋಕ್ಕಾಗಲ್ಲ. ಬಟ್ ನಿನ್ನೆ ನಿಮ್ಗೆ ಏನು ಅನ್ಸುತ್ತೆ ಗೈಸ್? ಮಂಜಣ್ಣ ಅವರ ಎಫರ್ಟ್ ನೋಡಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿನ್ನೆ ನೀವು ತುಂಬ ಜನ ಕ್ವಶನ್ಸ್ ಮಾಡ್ತಾ ಇದ್ದೀರಾ, ಒಂದು ಮೋಸ ಆಯಿತು, ಅದಾಯಿತು, ಇದಾಯಿತು ಅಂತ. ಸೊ ಆ ಮೋಸದ ಬಗ್ಗೆ ಆ್ಯಂಡ್ ನಿನ್ನೆ ಆ ನೀರಿನ ಡಿಸ್ಟೆನ್ಸು, ಆಮೇಲೆ ನೀರು ಬರ್ತಾ ಇರೋದನ್ನ ಫೋರ್ಸು, ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾತಾಡೋಣ. ಅದ್ರ ಬಗ್ಗೆ ಮಾತಾಡ್ತೀವಿ. ಸೊ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಆ್ಯಂಡ್ ನಿಮ್ಗೇನು ಅನ್ಸುತ್ತೆ ಗೈಸ್? ನಿನ್ನೆ ಆಡಿದ ಟಾಸ್ಕು ಆ್ಯಂಡ್ ಇವತ್ತಿನ ಟಿಕೆಟ್ ಫೈನಲಿಯಲ್ಲಿ 4 ಜನ ಕಂಟೆಂಟ್ರಲ್ಲಿ ಯಾರು ಗೆಲ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡೋಣ ಸಿಗೋಣ ಗೈಸ್ ಮುಂದಿನ ನೋಡೋದಲ್ಲೇ. ಅಲ್ಲಿ ತನಕ ಬಾಯ್.